ಜೋರಾಗಿ ಕೂಗ್ಬೇಕು, ಎಲ್ರಿಗೂ ಕೇಳಿಸ್ಬೇಕಲ್ವೇ? ಏನು ಮಹಾರಾಣಿ? ನೋಡಿಯೇ ಬಿಟ್ಟ. ಕಂಬದ ಹಿಂದೆ ಏಕೆ ಅವಿತ್ಕೊಂಡಿರುವೆ? ಹೊರಗೆ ಬನ್ನಿ. ಹೋಗು ಹೋಗು. ನಿಮ್ಗೇನ ಹೇಳ್ತಾ ಇರೋದು? ಬನ್ನಿ ಬನ್ನಿ. ಹೊರಗಡೆ ಮಳೆ ಬರ್ತಾ ಇದೆ, ನೆನ್ಬಿಟ್ಟಿದ್ದಾರೆ ಪಾಪ. ಕಂಪ್ಲಾಪುರ ಔಟ್. ಎಡಕ್ಕೆ ನಿರ್ಗಮನ. ಸೊ ಒದ್ದೆ ಆಗಿರುವ ಮಹಾರಾಣಿಯೇ ಮಹಾರಾಜು ಅಂತಪುರದಲ್ಲೇ ಇದ್ರು ತಾವೆಲ್ಲಿ ನಗರ ಸಂಚಾರಕ್ಕೆ ಹೋಗಿದ್ರಿ? ರಿಹರ್ಸಲ್ ಮುಗಿಯೋವರೆಗೂ ಯಾರು ಹೊರಗೆ ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ಲ? ನನ್ನ ಹತ್ರ ಮಾತಾಡಿ ನನ್ನ ನೋಡಿ ನಿಮ್ಮ ಹತ್ರನೇ ಕೇಳ್ತಾ ಇರೋದು. ಎಲ್ಲೋಗಿದ್ರಿ? ಅದು ಬಂದು ಇಲ್ಲೇ ಪಕ್ಕದಲ್ಲೇನು? ಒಬ್ರು ಫ್ರೆಂಡ್ ನೋಡಕ್. ಶಟ್ ಅಪ್. ನಾಟಕದ ಬಗ್ಗೆ ಒಂದು ಚೂರು ಸೀರಿಯಸ್ನೆಸ್ ಇಲ್ಲ. ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ತರ ಏನಾದ್ರು ಮಾಡಿದ್ರೆ ನಾಟಕದಿಂದ ಕಿತ್ತಾಗ್ಬಿಡ್ತೀನಿ ನಿಮ್ಗೆ. ಹೋಗಿ, ಮಳೆ ನೆನ್ಕೊಂಡ್ ಬಂದಿದ್ದೀರಾ? ನಾಟಕದ ಬಟ್ಟೆ ಹಾಕೊಂಡ್ ಬನ್ನಿ ಹೋಗಿ. ಹಾಗೆ ನಿಮ್ ಬಾಲ ಕವಿತಾ, ಅವಳಿಗೂ ನಾಟಕದ ಬಟ್ಟೆ ಹಾಕೊಂಡ್ ಬರಕ್ ಹೇಳಿ. ನೀವು ಮುಂದುವರಿಸಿ. ಅದಕ್ಕೆ ನೀನ್ ಹೇಳ್ದೆ ನಿಂದಾಳೋ ನಿನ್ ಸೊಳ್ಳೆ ನೋಡ್ಕೊ ಅಂತ. ಅಲ್ಲ, ಗಂಡಸರೆಲ್ಲ ಇಲ್ಲೇ ಇರುವಾಗ ಇವರಿಬ್ರು ಮಾತ್ರ ಹೊರಗಡೆ ಹೋಗಿ ಏನ್ ಮಾಡ್ತಿದ್ರು ಅಂತ. ಮಾಡದಿರುವಲ್ಲಭ, ಈ ದಿನ ಪ್ರಾತಃ ಕಾಲ ನಾನು ಕಾಣಬಾರದ ಕನಸೊಂದ ಕಂಡಿರುವೆ. ಎನ್ನ ಬಲದ ಕಣ್ಣು ಬಡಿದುಕೊಳ್ಳುತ್ತಿದೆ, ನನಗೆ ಭಯವಾಗುತ್ತಿದೆ. ಇದೊಂದು ದಿನ ಎನ್ನನ್ನು ತೊರೆದು ಹೋಗದಿರು ಪ್ರಭು. ಎಲ್ಲಿ ಹೋದ್ಲು ಇವಳು? ಕಾರಣವೇನೆಂದು ನನಗೆ ಗೊತ್ತಿದೆ. ಅವಳು ಡ್ರೆಸ್ ಚೇಂಜ್ ಮಾಡಕ್ ಹೋಗಿರಬಹುದು. ಆ ವೈರಿ ರಾಜ ನನಗಿಂತ ಸಂದೇಹ ನಿನ್ನ ಮನಸ್ಸಿನಲ್ಲಿದೆ. ಕವಿ ಕವಿ ಎಲ್ಲಿ ಹಾಳಾಗೋದ್ಲು? ಕವಿ, ಫ್ಯಾಂಟಾಸ್ಟಿಕ್, ದಟ್ಸ್ ದ ಸ್ಪಿರಿಟ್. ಈಗ ಇದೇ ತರ ಮೂಡ್ ಮೇಂಟೈನ್ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಬೇಕು, ಗೊತ್ತಾಯ್ತಾ? ಗೂಬೆ, ನೀನ್ ಅಲ್ಲಿಂದ ಬಾ, ಅಲ್ಲಿಂದ ಎಂಟ್ರಿ ತಗೋಪ್ಪ. ನನ್ ಮಾತು ಅರೆ ಗೂಬೆ ಬಾರ ಬೇಗ. ಕಮಾನ್ ಬೇಗ ಬಾ. ಅರೆ ಇಷ್ಟೊಂದು ಮಾಡಿದ್ದೀನಿ, ನಾಟಕ ಆಮೇಲೆ ಯಾವಾಗ ಮಾಡೋದು? ಎಂಟ್ರಿ ಬೇಗ ತಗೊಂಡ್ರಪ್ಪ. ಅಲ್ಲಿ ಏನ್ ಮಾಡ್ತಾರೆ? ಕರ್ಕೊಂಬ ಈಗ ಸಾಯಿಸ್ಬಿಡು, ಕತ್ತಿಸ್ಕೊಂಡು ಸಾಯಿಸ್ಬಿಡಪ್ಪ ನೀನು. ಎಷ್ಟು ಈ ಕಡೆ ಬಾಯಿಗ ಎಷ್ಟು ಇರ್ಬೇಕು? ಬಾರ ಬೇಗ, ಕತ್ತಿಸ್ಕೊ. ಚಿತ್ರ ಚಿತ್ರ ಸರಿಯಾಗಿ ಮಾಡು, ಸರಿಯಾಗಿ ಚಿತ್ರ. ಏನ್ ಮಾಡ್ತಾ ಇದ್ದ? ಚಿತ್ರ ಪ್ಲೀಸ್. ಹಾ, ಕತ್ತಿಸ್ಕೊ. ಚೂರಿ ತೆಗಿ, ತೆಗಿ. ಚುಚ್ಚು ಚುಚ್ಚು. What the hell is it? ಕವಿತನ್ ಕೊಲೆ ಆಗಿದೆ. ರವಿ ರವಿ ಅವನು ನಿಜ ಕತ್ತಿಸ್ಬಿಟ್ಟ. ಚಿತ್ರ 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 ಗಣೇಶ್, ನೀವು ಹೋಗಿ ನನ್ನ ಕಾರ್ ತೆಗೀರಿ, ತೆಗೀರಿ, ಹೋಗಿ. ಈಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಶಾ, ನೀನು ಹೋಗಿ ಹೋಗಿ ಫೋನ್ ಮಾಡು ಪೊಲೀಸ್ನವರಿಗೆ. ಚಿತ್ರ ಚಿತ್ರ ವಾಚ್ಮನ್, ವಾಚ್ಮನ್, ಚಿತ್ರ ಸರ್, ಸರ್, ಚಿತ್ರ ಮುಂದ್ಗಡೆ ಬಾಗಿಲು ಬೀಗ ಹಾಕಿದೆ. ವಾಚ್ಮನ್ ಮನೆಗೆ ಹೊರಟೋಗಿದ್ದಾನೆ ಸರ್. ಟೆಲಿಫೋನ್ ಕೇಬಲ್ ಕೂಡ ಕಟ್ ಆಗೋಗಿದೆ ಸರ್. ಸರ್, ಈ ಚಿತ್ರ ಹತ್ರ ನೀವೇ ಕೊಟ್ಟಿದ್ದೀರಾ, ಕೇಳಿ ಸರ್.
ಚಿತ್ರ ಕೀಲಿಟ್ಟಿದ್ಯಮ್ಮ, ಕೀಲಿಟ್ಟಿದ್ಯಮ್ಮ ಹೇಳು. ಹೇಳಮ್ಮ ಚಿತ್ರ, ಪ್ಲೀಸ್ ಪ್ಲೀಸ್ ಚಿತ್ರ, ಪ್ಲೀಸ್ ಎಲ್ಲಿಟ್ಟಿದ್ಯಾ ಹೇಳಮ್ಮ, ಹೇಳು ಚಿತ್ರ, ಹೇಳಮ್ಮ ಚಿತ್ರ. ರವಿ ಯಾಕೆ ಹೀಗೆ ಮಾಡ್ದ? ಎಲ್ಲೋದ ಅವನು? ರವಿ ರವಿ ಏನ್ ಸರ್ ನಡೀತಿದೆ ಏನಿದು? ನೋಡಿ ನೋಡಿ, ನಾನು ಹೇಳ್ದೆ ಕವಿತಾ ಕೊಲೆ ಆಗಿದೆ ಅಂತ. ಈ ಚಿತ್ರ ಇಲ್ಲಿ ಏನ್ ನಡೀತಾ ಇದೆ ಸರ್? ಇಲ್ಲಿ ಏನ್ ನಡೀತಾ ಇದೆ? ಬನ್ನಿ ಬನ್ನಿ ನೋಡಿ, ನಾವೆಲ್ಲರೂ ಹೋಗಿ ಮೇಕಪ್ ರೂಮಲ್ಲಿ ಇರೋಣ, ಎಲ್ಲರೂ ಒಟ್ಟಿಗೆ ಇರೋಣ. ಬನ್ನಿ ಬನ್ನಿ, ನಡೀರಿ ಸರ್, ನಡೀರಿ ನೀವು, ನಡೀರಿ. ಹೇಳಿ ಸರ್ ನೀವು ನೀವು ಇಲ್ಲಿ ಏನು ಸಹಾಯ ಮಾಡೋಕ್ಕಾಗಲ್ಲ ಅವಳಿಗೆ. ನನ್ನ ಜೊತೆ ಬನ್ನಿ, ಒಟ್ಟಿಗೆ ಇರೋಣ. ಮಾಡಬೇಡಿ, ಬನ್ನಿ ಎಲ್ಲರೂ ಜೊತೆಯಾಗಿರೋಣ. ಆಚೆ ಬಾ, ಹೇಳು ಬೇಗ. ಬನ್ನಿ ಸರ್. ಬಾ ಬೇಗ ಬಾ. ನನ್ಗೆ ಅರ್ಥನೇ ಆಗ್ತಿಲ್ಲ. ರವಿ ಯಾಕೆ ಈ ತರ ಮಾಡ್ದ ಸರ್? ಈಗ ಅದನ್ನೆಲ್ಲ ಯೋಚನೆ ಮಾಡೋಕೆ ಸಮಯ ಇಲ್ಲ. ಮೊದಲು ನಾವಿಂದ ಹೊರಗಡೆ ಹೋಗ್ಬೇಕು, ಪೊಲೀಸ್ನವ್ರು ತಿಳಿಸ್ಬೇಕು. ಚಿತ್ರ ಕೀ ಇಲ್ಲೆಲ್ಲೋ ಇಟ್ಟಿರ್ತಾಳೆ, ಹುಡುಕಿ, ನೀವು ಹುಡುಕಿ, ಅಲ್ಲಿ ಹುಡುಕಿ. ಚಳಿತಾಳೆ ನುಡಿ ಚಳಿಯ ನಡೆಯಲ್ಲ. ಸಣ್ಣ ಮನೆ, ಈ ಮಳೆ ಎಲ್ಲದ ಇಲ್ಲ. ಅವನ ಅದು ನಿಂತ್ರ ನಿಲ್ಲಿ ಇಲ್ದಿದ್ರೆ ಹಾಕೊಂಡು ಜಡಿಲಿ ಅಂದಂಗ ದಪೆದ ರಾಮ್ಯ ಹೂಮಾರ್ನ ಹತ್ರ ಎಷ್ಟು ಇಸ್ಕೊಂಡನಲ್ಲ? 10, 20, ಎಲ್ ಬಿಡ 30. ಹಾಳಾಗೋಗ್ಲಿ ಬಿಡಲೆ. ಎಲ್ಲಾರ ಅವನ್ ಮೂಲಿ ಹುಡ್ಕೊಲಿ, ಬೆಚ್ಚಗ ಪಾಚ್ಕೊಳ್ಳುನು ಅಂದಂಗ ಇದ್ ಯಾವ ಬಿಲ್ಡಿಂಗ? ಮತ್ ಚಲು ಜಾಕ ಬಂದಿವಲ್ಲೋ, ನಡಿಲೆ ಗಮ್ಮತ್ ಮಾಡ್ಕೊಂತ ಒಳಗ್ ಕೂತು ಪಿಕ್ಚರ್ ನೋಡೋನು. ಅಂದಂಗ ಯಾವ ಪಿಕ್ಚರ್ ನಡೀತೈತಿ? ಯಾವ್ದು ಪೋಸ್ಟರ್ ಕಾಣೋಲ್ದಲ್ಲ? ಏನಾರ ಬ್ಲೂ ಫಿಲಮ್? ಇದು ಸಿನಿಮಾ ಥಿಯೇಟರ್ ಅಲ್ಲ, ಮತ್ತ ನಾಟಕದ ಥಿಯೇಟ್ರು. ನಾಟಕದ ಥಿಯೇಟ್ರ, ಸಿನಿಮಾ ಥಿಯೇಟರ್ ಅಂತ ಎಷ್ಟು ಖುಷಿ ಆಗಿದ್ನಲ್ಲೋ ಯಪ್ಪ. ಯಾಕಪ್ಪ ನಾಟಕ ಅಂದ್ರೆ ನಿನ್ಗೆ ಅಷ್ಟೊಂದು ಕೀಳ? ಮತ್ತಿಂದೇನ್ಲಿ ಅದ್ರಾಗ ಏನಿರ್ತೈತಿ? ಒಂದ್ ಕ್ಯಾಬ್ರಿನ, ಇಲ್ಲ ಒಂದ್ ಫೈಟಿಂಗ, ಇಲ್ಲ ಒಂದ್ ಬಾತ್ರೂಮ್ ಸೀನ. ಪಾತ್ರಧಾರಿಗಳ ಮಾತಾಡ್ಲಿಕ್ಕೆ ಶುರು ಹಚ್ಚದಂದ್ರ ವಿರೋಧ ಪಕ್ಷದವ್ರು ಭಾಷಣ ಮಾಡ್ದಂಗ ಕೊರಿತಾನ. ರವಿ ನನಗೆ ನಾಟಕದ ಆಚಾನೆ ಗೊತ್ತಿಲ್ಲ. ನಿನ್ಗೇನ್ ಗೊತ್ತೈತಿ? ಏಯ್, ನಾನು ನಮ್ಮೂರಲ್ಲಿ ಆನ ಶೂರ ಕರ್ಣ ಅದರಲ್ಲಿ ಅರ್ಜುನನ್ ಪಾಠ ಮಾಡಿದ್ದೆ. ನೀನ ಅರ್ಜುನನ್ ಪಾಠ ಮಾಡಿದ್ದಿ? ಏನಪ್ಪ ಹೇಳಿದ್ಯೋ ಸೂತಪುತ್ರ? ಯುದ್ಧ ಭೂಮಿಯಾಗಿದ್ದ ಪಕ್ಷದಲ್ಲಿ ನೀನು ರುಂಡವನ್ನು ಚಂಡಾಡಿ ಬಿಡುತ್ತಿದ್ದೆ. ಕುಲವನಲ್ಲಿಯೇ ತನುಮತದಿಂದಲೇ ಏಕಿಂತು ಮೆರವೆ ಅದಮ ಅದಮ. ಸಾಕು ಮಾಡೋ ರಂಗನಾಥ. ಚೆನ್ನಾಗಿತ್ತನ? ಬೇಸ್ ಆಗಿತ್ತು. ಹಾಗಾದ್ರೆ ನಡಿ, ಮಳೆ ನಿಲ್ಲೋವರೆಗೂ ಒಳಗ್ ಕೂತ್ಕೊಂಡು ಆಟ್ಕ ನೋಡೋಣ. ನಾ ಹಾಂಗಲ್ಲೋ ಯಪ್ಪ ಹೇಳಿದ್ದು. ಬೇಕಂದ್ರ ಮಳೆಯಾಗ ನೆನ್ಕೊಂಡು ಇಲ್ಲಿಂದ ಹೋಗ್ಲಿಕ್ಕೆ ತಯಾರಿದ್ದೀನಿ, ಇಲ್ಲಾಂದ್ರ ಚಳಿಯಾಗ ನಡ್ಕೊಂತ ಇಲ್ಲ ಕುಂದ್ರಲಿಕ್ಕೆ ತಯಾರಿದ್ದೀನಿ. ನನಗ ಮಾತ್ರ ಈ ನಾಟಕದ ಗೊಡವೆ ಹಚ್ಚ ಬ್ಯಾಡೋ ಯಪ್ಪ. ಬಿಡು ಯಪ್ಪ, ಇಲ್ಲೇ ಚಳಿ ನಡುತ್ತಾ ಕೊಕ್ಕರ್ಸು. ಒಳ್ಳೆ ನಾಟಕ ನೋಡಕ್ಕೂ ಬಿಡಲ್ಲ. ಹೋಬೆ ಇವ ಹಂಸ ಪಕ್ಷಿ. ಹಾಗಾದ್ರೆ ಆ ಗೂಬೆ ಮುಖವಾಡದಲ್ಲಿರೋನು ಅವನು ಯಾರು?
ಯಾರೋ ಯಾಕೋ ನಮ್ಮನ್ನು ಒಬ್ಬೊಬ್ರ ಕೊಲ್ತಾ ಇದ್ದಾರೆ. ಹೌದು, ಆಶಾ ಇಲ್ಲಿ. ಅಲ್ಲಿ ಯಾರೋ ಆಶಾ, ಕಮಲಾಪುರ್ ಹೊರಗಡೆ ಆಶಾ ಒಬ್ಬಳೇ ಇದ್ದಾಳೆ, ಬಿಡು ನನ್ನ. ಆಶಾ, ಏನಂಗ ಯಾರೋ ಹೆಣ್ಮಗಳು ಚೀರ್ದಂಗ ಸದ್ ಕೇಳಿಸ್ತಾಯ್ತು. ಅದು ಗುಡುಗನ್ ಸದ್ದು, ನೀ ಸುಮ್ನೆ ಎದ್ಕೊಳ. ಏ ಮಗನ, ಹೆಣ್ಮಗಳು ಚೀರಿ ಸದ್ದು ಗುಡುಗಿನ ಸದ್ ಕೇಳಿಸ್ತೈತಿ. ಚೀರಿದ ಹೆಣ್ಮಗಳು ಅಷ್ಟಲ್ಲೂ ಗಂಡಸು ಕೂಡ. ಹೇ ಮಗನ, ಖರೆ ಬಂದ್ರೆ ಯಾರೋ ತೊಂದ್ರೆ ನಾಸಿ ಹಾಕೊಂಡ್ರೆ ಹೇಳು ಮಗನ. ಹೇ ಜದ್ ಲಗುರ್ ಬಿಪಿ ಊದು. ನನ್ನ ಮಗನೇ, ಯಾಕ? ಅದು ಥಿಯೇಟರ್ ಒಳಗಡೆಯಿಂದ ಬರ್ತಾ ಇರೋ ಶಬ್ದ. ಇದು ಯಾವ್ದೋ ಒಳ್ಳೆ ಗುಂಪು, ತುಂಬಾ ಚೆನ್ನಾಗಿ ಜೀವಂತವಾಗಿ ಅಭಿನಯಿಸ್ತಾ ಇದ್ದಾರೆ. ನನ್ನ ಮಾತು ಕೇಳು, ಇಂಥ ಚಾನ್ಸು ಮತ್ತೆ ನಮ್ಗೆ ಹೇಗಲ್ಲ. ಮಳೆ ನಿಲ್ಲೋವರೆಗೂ ಒಳಗೋಗಿ ಕೂತ್ಕೊಂಡು ನಾಟಕ ನೋಡೋಣ ನಡೆ. ಯಪ್ಪ, ಮತ್ ಶುರು ಹಚ್ಚಿದಿ ಹೌದಲ್ಲೋ ನೀನ್ ಹಳಿ ನಾಟಕದ ಕತೀನಾ? ಯಪ್ಪ, ನಾನು ತಲೆ ತಿನ್ಬೇಡು, ಬೇಕಂದ್ರೆ ಗದಿಗೆಪ್ಪನ ಖಾನಾವಳಿ ರೊಟ್ಟಿ ತಿನ್ನು. ಮೊದಲು ಈ ಹಳೆ ನಿಲ್ಲಿ. ನಿಂತಾ ಹೋಯ್ತಲ್ಲೋ ಅಪ್ಪ ಮಳಿರಾಯ, ನೀನು ನಿಂತು ಈ ನಾಟಕದ ನನ್ನ ಮಗನ ಕೈಯಿಂದ ನನ್ನ ಬಚಾವ್ ಮಾಡ್ದಿ. ಲೇ ರಗ್ಗ, ಮಳಿ ನಿಂತೈತಿ, ನಾಟಕ ಇನ್ನೊಮ್ಮೆ ನೋಡೋಣ. ಹೋಗು ನಡಿಲೆ. ಸರಿ ಬಿಡು, ಒಂದ್ ಒಳ್ಳೆ ನಾಟಕ ನೋಡಕ್ಕೂ ಹೇಳ್ಕೊಂಡ್ ಬಂದಿರ್ಬೇಕು. ನಮಗ ಬ್ಯಾಡಪ್ಪ. ಒಂದ್ ನಿಮಿಷ ಇರು, ಸಂಧಿಯಿಂದಲೇ ಏನ್ ಕಾಣುತ್ತೋ ನೋಡ್ಕೊಂಡ್ ಬರ್ತೀನಿ. ಬಾರಿಲೆ ಮಂಗ್ಯ ನನ್ನ ಮಗನ. ಕೈ ಬಿಡ, ಒಳ್ಳೆ ಹಫೇದಾರ ಆಡ್ದಂಗ ಆಡ್ತೀಯ. ನಾ ದಪೇದಾರ ಆದ್ರ ಮಗನ, ನೀ ಬಿಕ್ಲಿದ್ದಿ ಡ್ಯೂಟಿಗೆ ಅನ್ಫಿಟ್ ಅಂತ ನಿನ್ನ ಸಸ್ಪೆಂಡ್ ಮಾಡ್ತೇನೆ. ಹಾಗಂತ ಮನೆಯಲ್ಲಿ 100 ಸಾರಿ ಹಾರ್ಕೊಂಡ್ ಬಾ. ಇಂದು ಇಂದು ನೀನು ಇಲ್ಲೇ ಇರು. ಸರ್, ನಾನು ಬರ್ತೀನಿ. ಏನು ಆಗಲ್ಲ, ಧೈರ್ಯವಾಗಿರು ಪ್ಲೀಸ್.
ಇಂದು ನೀನೆಲ್ಲ ಇರು.